ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನ ತಿಂತಾನೆ ಇದೆಯಾ? ಸುಮ್ಮನೆ ರೀ, ಕಣ್ಣಾಕ್ಬಿಡಿ, ನಂಗೆ ಹೊಟ್ಟೆ ನೋವು ಬರುತ್ತಾ. ವಾಟ್? ಕಣ್ಣು ಹಾಕೋದು ಹೊಟ್ಟೆ ನೋವು? ವಾಟ್ ನಾನ್ ಸೆನ್ಸ್. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನೋಡಿ. ನಾನು ಇವತ್ತು ಚೆನ್ನಾಗಿ ರೆಡಿ ಆಗಿದ್ದೀನಿ, ಹೊರಗಡೆ ಬೇರೆ ಬಂದಿದ್ದೀನಿ. ಎಷ್ಟು ಜನ ನನ್ನ ನೋಡ್ತಾರೆ ಗೊತ್ತಾ? ಪಕ್ಕ ದೃಷ್ಟಿ ಆಗಿರುತ್ತೆ. ಅದ್ರೊಳಗೆ ನಾನು ಅವಾಗಲೇ ಕಾಟನ್ ಕ್ಯಾಂಡಿ ತಿಂತಿದ್ನಲ್ಲ, ಅವಾಗೊಬ್ರು ಆಂಟಿ ನನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ರು. ಪಕ್ಕ ದೃಷ್ಟಿ ಆಗಿರುತ್ತೆ, ಹೊಟ್ಟೆನೋ ಬರುತ್ತೆ, ನೋಡ್ತಾ ಇರಿ. ಲೀಲಾ, ನಿನಗಿರೋ ಮನಸ್ಸಿಗೆ ಯಾರು ಯಾವ ಥರ ನೋಡಿ ದೃಷ್ಟಿ ಹಾಕಿದ್ರು ಏನೂ ಆಗಲ್ಲ. ಏನ್ ಮಾಡ್ತಾ ಇದೀಯಾ? ಡ್ಯಾಶ್ ಬೋರ್ಡ್ ಅಲ್ಲಿ ಟಿಶ್ಯೂ ಪೇಪರ್ ಇದೆ, ತಗೊಂಡು ಕೈ ಒರೆಸ್ಕೋ. ಕ್ಲೆನ್ಲಿನೆಸ್ ಇರಬೇಕು. ಏನೋ ಹೆಚ್ಚು ಕಮ್ಮಿ ಆದ್ರೆ ನೀವಿದ್ದೀರಲ್ಲ, ನನ್ಗೇನೂ ಆಗಲ್ಲ. ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಬಟ್ ನಿನ್ನ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನೀನು ನೋವು ಅನುಭವಿಸಿದ್ರೆ ಅದು ನನಗಿಷ್ಟ ಆಗಲ್ಲ. ಆ್ಯಂಡ್ ಈ ವಿಚಾರದಲ್ಲಿ ನನಗೆ ಚಾನ್ಸ್ ತೊಗೊಳಕ್ಕೂ ಇಷ್ಟ ಇಲ್ಲ. ಟಿಶ್ಯೂ ತೊಗೊಂಡು ಕೈ ಒರೆಸ್ಕೊ. ಸ್ಯಾನಿಟೈಸ್ ಮಾಡ್ಕೊ. ನೋಡಿ, ನಾನು ಇವಾಗ ಬ್ಯಾಕ್ಟೀರಿಯಾ ಫ್ರೀ ಆಗಿದ್ದೀನಿ. ಇವಾಗ ನಾನು ನಿಮ್ಮನ್ನ ಮುಟ್ಬೋದು. ಸಾರಿ. ಇಟ್ಸ್ ಓಕೆ, ಬಟ್ ಪದೇ ಪದೇ ಸಾರಿ ಅನ್ಬೇಡ. ಒಂಥರ ನೀನು ದೂರದವಳು ಅನ್ನೋ ಫೀಲಿಂಗ್ ಬಂದ್ಬಿಡುತ್ತೆ. ಅತ್ತೆ, ಸ್ಪೀಕರ್ ಆನ್ ಮಾಡಿ. ಈ ರಾಕ್ಷಸಿ ಯಾಕೆ ಇವಾಗ ಫೋನ್ ಮಾಡ್ತಾ ಇದ್ದಾಳೆ? ಇವ್ರು ಇವಾಗ ಫೋನ್ ರಿಸೀವ್ ಮಾಡ್ತಾರೋ ಇಲ್ವೋ? ಟೆಸ್ಟ್ ಮಾಡೇ ಬಿಡೋಣ. ಇವ್ರು ಇವಾಗ ಪ್ರಾರ್ಥನೆ ಫೋನ್ ರಿಸೀವ್ ಮಾಡಿದ್ರೆ ಇವ್ರು ನನಗೆ ಸಿಗೋಲ್ಲ. ಅಕಸ್ಮಾತ್ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಪಕ್ಕಾ ಸಿಗ್ತಾರೆ. ರಿಸೀವ್ ಮಾಡ್ತಿಲ್ವಾ? ಸರು, ನೀನೇ ಸ್ಪೀಕರ್ ಹಾಕು ಅಂತ ಹೇಳಿದ್ಯಾ ತಾನೆ? ಕೇಳಿಸ್ತಿಲ್ವಾ ನಿನಗೆ? ಟೆನ್ಷನಲ್ಲಿ ಕೇಳ್ಬಿಟ್ಟೆ ಅತ್ತೆ. ರಿಸೀವ್ ಮಾಡು ಬೇ, ರಿಸೀವ್ ಮಾಡು. ಮಾಡೋದು ಬೇಡ 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 ಬೇಡ, ಪ್ಲೀಸ್ ಬೇಡ. ಅತ್ತೆ, ಏಜೆ ನಿಮ್ಮ ಕಾಲ್ ರಿಸೀವ್ ಮಾಡಿದ್ರೆ ಅವ್ರು ನಿಮ್ಮನ್ನು ಪ್ರೀತಿಸ್ತಿದ್ದಾರೆ ಅಂತ ಅರ್ಥ. ಇಲ್ಲ ಅಂದರೆ ಇಲ್ಲ. ಐ ಲವ್ ಯು ರೀ. ಹೇಳಿದ್ಯಾ?
ನಿಮ್ಗೇನೋ ಕೇಳಲಾ? ಕೇಳು. ನನಗೆ ಕಾರ್ ಓಡಿಸ್ಬೇಕು ಅನ್ಸ್ತಿದೆ. ನೀವು ಕಾರ್ನ ಸೈಡ್ಗೆ ಹಾಕಿ, ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗ್ತೀಯಾ? ಎಲ್ಲಿಗೆ? ಮನೆಗ ಅಥವಾ ಹಾಸ್ಪಿಟ್ಲ್ಗ? ಮತ್ತೆ ಆಸ್ಪತ್ರೆಗ? ಏಕೆ? ಮನೆ ಕರ್ಕೊಂಡು ಹೋಗ್ತೀನಿ. ನೀನು ಕಾರ್ ಓಡಿಸ್ತೀನಿ ಅಂದಲ್ಲ, ಅದಕ್ಕೆ ಕೇಳಿದೆ. ಓ, ಅಂದ್ರೆ ನಾನು ಗಾಡಿನ ಗುದ್ದು ಬಿಡ್ತೀನಿ ಅಂತ ಭಯನಾ? ಎಲ್ಲಾದ್ರೂ ಉಂಟಾ? ನೀನು ನಂಬರ್ 1 ರೇಸರ್. ನಿನ್ನ ಡ್ರೈವಿಂಗ್ಗೆ ಹಾಸ್ಪಿಟ್ಲಿಗೆ ಹೋಗೋ ಚಾನ್ಸ್ ಇಲ್ಲ. ಸ್ಟ್ರೇಟ್ ಮೇಲೆ. ನನ್ನ ಆಡ್ಕೋತಾ ಇದ್ದೀರಾ? ನಂಗೆ ಅದೆಲ್ಲ ಗೊತ್ತಿಲ್ಲ. ಕಾರ್ ಕಲ್ಸ್ಕೊಡಿ, ಇಲ್ಲಾಂದ್ರೆ ಕಾರ್ ಕೀ ಕೊಡಿ. ಎಲ್ಲ ಹಂಗೆ ಮಾಡ್ತಾರಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆ. ನೀನು ಫಸ್ಟು ಎಲ್ಲೆಲ್ಲಿಗೆ ಅಪ್ಲೈ ಮಾಡಬೇಕು, ಡ್ರೈವಿಂಗ್ ಸ್ಕೂಲಿಗೆ ಸೇರ್ಕೋಬೇಕು, ಆಮೇಲೆ ಎಲ್ಲ ಟ್ರಾಫಿಕ್ ರೂಲ್ಸ್ ಕಲ್ತ್ಕೋಬೇಕು. ನಿಧಾನಕ್ಕೆ ಕಲಿತಾ ಆಮೇಲೆ DL ಕೊಡ್ತಾರೆ. ಆವಾಗ ನೀನು ಪ್ರೊಫೆಷ್ನಲ್ ಆಗಿ ಕಾನ್ಫಿಡೆಂಟಾಗಿ ಓಡಿಸ್ಬೋದು. ಅದೆಲ್ಲ ನಂಗೆ ಗೊತ್ತು ರೀ. ಆದರೆ ನನಗೆ ಕಾರ್ ಓಡಿಸ್ಬೇಕು. ನೀವು ನಂಗೆ ಡ್ರೈವಿಂಗ್ ಸ್ಕೂಲ್ಗೆಲ್ಲ ಹಾಕ್ಬಿಡಿ. ನೀವೇ ನಂಗೆ ಕಾರ್ ಓಡಿಸೋದನ್ನ ಕಳಿಸಿ ಪ್ಲೀಸ್. ಸರಿ ಅಳಬೇಡ, ನಾನೇ ಹೇಳ್ಕೊಡ್ತೀನಿ. ನಾರ್ಮಲ್ ಆಗಿ ಇರಕ್ಕೆ ಬರೋದೇ ಇಲ್ವಾ ನಿನಗೆ? ಡಾಕ್ಟರ್ ಹೇಳಿದ್ದಾರೆ ನಂಗೆ ಬೈಬಾರ್ದು ಅಂತ. ಹಾಗೆಲ್ಲ ಏನು ಹೇಳಿಲ್ವಲ್ಲ ಡಾಕ್ಟ್ರು? ನಿಮಗೆ ಹೇಳಿಲ್ಲ, ನನ್ಗೆ ಹೇಳಿದ್ದಾರೆ. ಅವಳು ಏನ್ ಕೇಳಿದ್ರು ಇಮಿಡಿಯೇಟ್ ಆಗಿ ಕೊಡ್ಸ್ಬೇಕು, ತಡ ಮಾಡಬಾರ್ದು ಅಂತಾನು ಹೇಳಿದ್ದಾರೆ, ಗೊತ್ತಾ? ಸರಿ, ಡ್ರೈವಿಂಗ್ ಕಲಿಯೋಕೆ ಮುಂಚೆ ಕೆಲವು ಬೇಸಿಕ್ಸ್ ಇದೆ, ಅದನ್ನು ತಿಳ್ಕೋಬೇಕು. ದಿಸ್ ಕಾರ್ ಇಸ್ ಆಟೋಮ್ಯಾಟಿಕ್. ನಾರ್ಮಲ್ ಆಗಿ ಇಂಡಿಯಾದಲ್ಲಿ ಹೆಚ್ಚಾಗಿ ಮ್ಯಾನ್ಯುಯಲ್ ಕಾರ್ಗಳೇ ಇರೋದು. ಆಟೋಮ್ಯಾಟಿಕ್ ಅಂದ್ರೆ ಅದ್ರ ಪಾಡಿಗೆ ಅದು ಹೋಗ್ಬೇಕು ತಾನೆ? ನೀವೇ ಕೊಡಿಸ್ತಿದ್ದೀರಾ? ಆಟೋಮ್ಯಾಟಿಕ್ ಅಂದರೆ ಟ್ರಾನ್ಸ್ಮಿಷನ್ ಅಂತ. ಓ, ಓಕೆ. ಆಮೇಲೆ ಈ ಕಾರಲ್ಲಿ ಮುಖ್ಯವಾಗಿ ಕೆಲವು ಪಾರ್ಟ್ಸ್ ಇದೆ. ಅಂದರೆ ಒಂದು ಬ್ರೇಕು, ಇನ್ನೊಂದು ಆಕ್ಸಿಲರೇಟ್ರು, ಆ್ಯಂಡ್ ಇದು ಇಂಜಿನಿಗೆ ಕನೆಕ್ಟ್ ಆಗಿರುತ್ತೆ. ಇಂಜಿನ್ನು ಅದು ಏನಂತಾರೆ, ಹಾರ್ಟ್ ಇದ್ದಾಗ. ಕಾರ್ಗೂ ಹಾರ್ಟ್ ಇರುತ್ತಾ? ಅದು ಲವ್ ಮಾಡುತ್ತಾ? ಹಲೋ ಅಭಿ. ಹಾರ್ಟ್ ಅಲ್ವಾ, ಲವ್ ಮಾಡೇ ಮಾಡುತ್ತೆ. ಖಂಡಿತವಾಗ್ಲೂ ಲವ್ ಮಾಡುತ್ತೆ. ಹೌದಾ? ಹೇಗೆ? ಹಾರ್ಟ್ ಅಂದರೆ ನೀನೇನು ಅನ್ಕೊಂಡಿದ್ಯಾ? ಇಟ್ ಇಸ್ ವೆರಿ ಪವರ್ಫುಲ್. ಅದರೊಳಗೆ ತುಂಬ ಬೆಂಕಿ ಇರುತ್ತೆ. ಆದರೂ ಅದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾನೆ ಇರುತ್ತೆ. ಈ ಬೆಂಕಿನ ಕೂಲ್ ಮಾಡೋದಕ್ಕೆ ಪ್ರೀತಿಯನ್ನು ಕೂಲೆಂಟ್ ಇರುತ್ತೆ. ಸೊ ಏನೇ ಹೆಚ್ಚು ಕಮ್ಮಿ ಆದರೂ ಅದು ಕೆಲಸ ಮಾಡ್ತಾನೆ. ಮಾತಾಡ್ತಿರೋದು ಅವಳ ಹತ್ರ. ಹೌದಾ? ಮತ್ ನಾನು ಯಾವ ಥರ? ಏನು ಕೂಲೆಂಟ್ ಥರ. ಅಂದ್ರೆ ಅವಳು ನಿನ್ನ ಪ್ರೀತಿನಾ? ಏನೇ ಆದ್ರೂ ನೀನು ಯಾವತ್ತೂ ಬದಲಾಗೋದಿಲ್ಲ. ಯುನೋ ವಾಟ್, ನಿನ್ನಲ್ಲಿ ನನಗಿಷ್ಟ ಆಗೋ ಎಷ್ಟೋ ಗುಣಗಳಲ್ಲಿ ಇದು ಒಂದು. ಹಾಗಾದ್ರೆ ನಾನು ಕ್ಯೂಟ್ ಅಲ್ವಾ? ಇಲ್ಲ, ತುಂಬ ಕ್ಯೂಟ್. ಆ್ಯಕ್ಚುಲಿ ನೀನು ಮಗು ಥರ ಅಂದ್ಕೊಂಡಿದ್ದೆ. ಐ ವಾಸ್ ರಾಂಗ್. ನೀನು ಮಗುನೇನಿಲ್ಲ. ಏನ್ ಹೀಗೆ ಮಾತಾಡ್ತಿದ್ದಾನೆ? ಪಾಪ, ನನ್ನ ಮುಂದೆ ಒಂದು ನಾಟಕ, ಅವಳ ಮುಂದೆ ಇನ್ನೊಂದು ನಾಟಕನಾ? ಇಲ್ಲ, ಲೀಲಾ ಮೇಲೆ ಅಭಿಗೆ ಮತ್ತೆ ಪ್ರೀತಿ ಹುಟ್ಟಬಾರ್ದು. ಸದ್ಯಕ್ಕೆ ಮಗು ಅಂತಿದ್ದಾನೆ. ಮುಂದೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾನು ಕಟ್ಟಿರೋ ಸುಳ್ಳಿನ ಕೋಟೆ ಬಿದ್ದೋಗುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು.
ಅವರಿಬ್ರು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಏನಾದರೂ ಮಾಡು ಅಂದ್ರ ಮಾಡು ಮಾಡು ಮಾಡು. ರೇವತಿ, ಹೇಳಪ್ಪ. ಅದು ಟೀ ಬೇಕಿತ್ತಾ? ಬೇಡಮ್ಮ. ಇಲ್ಲ ಕಾಫಿ ಬೇಕಾ? ಊಟ ಹಾಕೊಡ್ಲಾ? ಅದ್ಯಾವುದು ಬೇಡಮ್ಮ. ಮತ್ತ್ಯಾಕಪ್ಪ ಸಪ್ಪಗಿದ್ಯಾ? ಇಷ್ಟೋ ತನಕ ಖುಷಿಯಾಗೇ ಇದ್ದೆ, ಸಡನ್ ಆಗಿ ಏನಾಯ್ತು? ಅಕ್ಕ ಏನಾದ್ರು ಕಾಲ್ ಮಾಡಿದ್ಲಾ? ಇಲ್ಲಮ್ಮ, ನಾನು ನಿನ್ನ ಹತ್ರನೇ ಮಾತಾಡಬೇಕಾಗಿತ್ತು. ಅದೇನು ಹೇಳಪ್ಪ. ನಾನೊಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡ್ತೀಯಾ? ನಾನೇನು ಅನ್ಕೊಳ್ಳಲ್ಲ. ಸರಿಯಪ್ಪ, ಹೇಳು. ನಾನು ಲೀಲಾ ಮತ್ತೆ ಏಜೆ ಜೀವನ ಸರಿ ಹೋಗ್ಬೇಕು ಅಂತ ನಿನ್ನ ಹತ್ರ ಅಷ್ಟೊಂದು ಮಾತಾಡ್ತೀನಿ. ನಿನಗೆ ಯಾವತ್ತಾದ್ರೂ ನಮ್ಮಪ್ಪ ಬರೀ ನನ್ನ ಅಕ್ಕನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ, ನನ್ನ ಬಗ್ಗೆ ಒಂದು ಕ್ಷಣನಾದರೂ ಯೋಚನೆ ಮಾಡಲ್ಲ, ನನ್ನ ಮದುವೆ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೇನಮ್ಮ? ಅಪ್ಪ ಬಿಡ್ತು ಅನ್ನು, ನಾನು ಸತ್ರು ನಂಗೆ ಆ ಥರ ಯೋಚನೆ ಬರಲ್ಲ ಅಪ್ಪ. ಲೀಲಾ ಅಕ್ಕ ಒಬ್ಬರೇ ಅಲ್ಲ ನಿನ್ನ ಮಗಳು, ನಾನು ನಿನ್ನ ಮಗಳೇ ಅಪ್ಪ. ನನಗೂ ನಿಂದೆ ಸಂಸ್ಕಾರ, ನಿಂದೆ ಬುದ್ಧಿ ಬಂದಿರೋದು. ಯಾಕಪ್ಪ ನನ್ನ ಕೌಸಲ್ಯ ಅಮ್ಮನ ಮಗಳು ಅಂತ ಅವಳ ಬುದ್ಧಿನೇ ನನಗೂ ಬಂದಿರುತ್ತೆ ಅಂತ ಅನುಮಾನನಾ? ಛೇ, ಖಂಡಿತ ಇಲ್ಲಮ್ಮ. ಒಬ್ಬ ಅಪ್ಪ ಆಗಿ ನನಗೆ ನನ್ನ 2 ಮಕ್ಕಳ ಜೀವನೂ ಸಮಾನೇ. ಆದ್ರೆ ಲೀಲಾ ಬಗ್ಗೆ ನಿನ್ನೆದುರಿಗೆ ಅತಿಯಾಗಿ ಮಾತಾಡ್ತಾ ಇದ್ದೀನೇನೋ ಅನ್ನೋ ಆಲೋಚನೆ ಬಂತು. ಮನ್ಸಲ್ಲೇ ಆಲೋಚನೆ ಬಂತಮ್ಮ. ಅಪ್ಪ, ಈ ಆಲೋಚನೆನ ಫಸ್ಟ್ ನಿನ್ ಮನ್ಸಿಂದ ಕಿಟ್ ಬಿಸಾಕು. ನಾನು ನಿನ್ ಮಗಳಪ್ಪ. ಅಕ್ಕನ ಜೀವನ ಸರಿ ಹೋಗ್ಬೇಕು ಅಂತ ನಿಂಗೆಷ್ಟು ಕಾಳಜಿ ಇದೆಯೋ ಅಷ್ಟೇ ಕಾಳಜಿ ನಂಗೂ ಇದೆ. ಮೊದಲು ಅಕ್ಕನ ಜೀವನ ಸರಿ ಹೋಗ್ಲಿ, ಅವರಿಬ್ರು ಒಂದಾಗ್ಲಿ. ಅಕ್ಕ ಭಾವ ಒಂದಾದ್ಮೇಲೆ ನನ್ ಮದ್ವೆ ಯಾವಾಗ ಮಾಡಿಸ್ತೀಯ ಅಂತ ನಾನೇ ನಿನ್ ಹತ್ರ ಬಂದು ನಿಂತ್ಕೊಂಡು ಜಗಳ ಆಡ್ತೀನಿ, ಸರಿನಾ? ಅಪ್ಪ, ಈಗ ನನಗೆ ಸಮಾಧಾನ ಆಯ್ತು ನೋಡಮ್ಮ. ಹೋಗಪ್ಪ, ನೀನು ಏನೇನೋ ಯೋಚನೆ ಮಾಡ್ತೀಯ. ಬಿಡಮ್ಮ, ನನಗೆ ಆಲೋಚನೆ ಬರಬಾರ್ದಾಗಿತ್ತು, ಬಂತು. ಇವಾಗೆಲ್ಲ ಕ್ಲಿಯರ್ ಆಯ್ತಲ್ಲ. ನಾನಿವಾಗ ಒಂದು ಸ್ವಲ್ಪ ಬೀಗ್ರ ಹತ್ರ ಫೋನ್ ಮಾಡಿ ಮಾತಾಡಬೇಕು. ತುಂಬ ದಿನ ಆಯಿತು ಮಾತಾಡಿ, ಹಾಗೆ ತುಂಬ ವಿಷಯಗಳು ಇದ್ದಾವೆ. ಅಪ್ಪ, ಆದ್ರೆ ಅಂತರ ವಿಷಯ ಮಾತ್ರ. ಇಲ್ಲಮ್ಮ, ಮಾತಾಡಲ್ಲ, ಸರಿನಾ? ಹಾ, ಅದು ಆಗಲಿ. ಅಲ್ಲ, ಅವರಿಬ್ರನ್ನು ಒಂದು ಮಾಡೋಕ್ಕೆ ನಾವೆಲ್ಲ ಏನೇನೆಲ್ಲ ಮಾಡಿದ್ವಿ ಬೀಗ್ರೆ. ನಿಜಮ್ಮ, ನಾವಿಬ್ರು ಇಂಥ ಪ್ರಯತ್ನ ಪಡ್ಲಿಲ್ಲ ಅಂತ ಇಲ್ಲ, ಎಲ್ಲ ಮಾಡ್ಬಿಟ್ವಿ. ಆದ್ರೆ ಆ ಭಗವಂತ ಅವ್ರ ಮನಸ್ಸಿಗೆ ಒಬ್ರು ಇಷ್ಟ ಆಗೋವರೆಗೂ ಅವರಿಬ್ರು ಒಂದಾಗಬಾರ್ದು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದ ಅಂತ ಅನ್ಸುತ್ತೆ. ಅದಕ್ಕೆ ನಾವು ಎಷ್ಟೇ ಪ್ರಯತ್ನ ಪಟ್ಟು ಸಕ್ಸಸ್ ಆಗಲಿಲ್ಲ. ಆದ್ರೆ ಈಗ ಆಗ್ಬಿಡ್ತಲ್ಲ. ನೋಡಿ, ಕಾಲ ಹೇಗೆ ಬದಲಾಗೋಯ್ತು. ನೀವು ಹೇಳೋದು ನಿಜ ಬೀಗ್ರೆ. ಲೀಲಂಗೆ ತನ್ನ ಮನಸ್ಸಿಗೆ ಅನ್ಸೋವರೆಗೂ ಒಂದು ಹೆಜ್ಜೆನೂ ಮುಂದಿಟ್ಟಿರಲಿಲ್ಲ. ಅವಳು ಆಡೋದು ನೋಡ್ತಿದ್ರೆ ಎಲ್ಲ ಬಿಟ್ಟು ಹೊಟ್ಟೋಗ್ತಾಳೇನೋ ಅಂತ ಅನಿಸ್ತಿತ್ತು. ಯಾವಾಗ ನೋಡಿದ್ರು ತ್ಯಾಗ ಮಾಡೋ ಮಾತೇ ಆಡ್ತಿದ್ಲು. ಮಂತ್ರ ಬಂದ್ಮೇಲಂತೂ ನನ್ನ ಕೈ ಕಾಲೇ ಆಡ್ತಿರ್ಲಿಲ್ಲ. ಅದೇನೋ ಬೀಗ್ರೆ, ಮಂತ್ರನ ನನ್ನ ಸೊಸೆ ಅಂತ ನನ್ನ ಮನಸ್ಸು ಒಪ್ಕೋತಾನೆ ಇಲ್ಲ. ನೀವು ನನ್ನನ್ನು ಅಪಾರ್ಥ ಮಾಡ್ಕೊಂಡ್ರೂ ಪರವಾಗಿಲ್ಲ. ಲೀಲಾನ್ ಬಿಟ್ಟು ಇನ್ಯಾರನ್ನು ನನ್ನ ಮನಸ್ಸು ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ. ಅರ್ಥದಲ್ಲಿ ನೋಡಿದ್ರೆ ಇದು ತಪ್ಪು ಅಂತ ಅನ್ಸುತ್ತಮ್ಮ. ಯಾವುದೋ ತಪ್ಪು ಬೀಗ್ರೆ? ದಯವಿಟ್ಟು ನಿಮ್ಮ ಮಾತನ್ನ ವಾಪಸ್ ತಗೋಬೇಕು. ನನ್ನ ಜೀವನದಲ್ಲಿ ಇದುವರೆಗೂ ನಾನಾಗಲಿ ನನ್ನ ಮಗ ಆಗಲಿ
ಒಂದು ಸಣ್ಣ ಇರುವೆಗೂ ತೊಂದರೆ ಕೊಟ್ಟವ್ರಲ್ಲ, ಒಂದು ಸಣ್ಣ ಪ್ರಾಣಿಗೂ ಕೇಡ್ ಬಗ್ದವ್ರಲ್ಲ. ನನ್ನ ಮಗನ ಜೀವನದಲ್ಲಿ ಏನೇನೆಲ್ಲ ಆಗಿದೆ ಅಂತ ನನಗೆ ಮಾತ್ರ ಗೊತ್ತು. ರಾಮ್ ಮೊದಲು ಹೇಗಿದ್ದ, ನಮ್ಮ ಕುಟುಂಬದಲ್ಲಿ ತುಂಬ ಖುಷಿಯಾಗಿ ಎಲ್ರಿಗೂ ಸಂತೋಷ ಹಂಚ್ಕೊಂಡು ತಾನು ನಕ್ಕೊಂಡು ಅಷ್ಟು ಖುಷಿಯಾಗಿರ್ತಿದ್ದ ಹುಡುಗ ಇನ್ನೊಬ್ಬ ಇರಲಿಲ್ಲ. ಬರೀ ನಮ್ಮ ಕುಟುಂಬದಲ್ಲೇ ಮಾತ್ರ ಅಲ್ಲ, ಇಡೀ ಊರಲ್ಲೇ ಅಂತ ಹುಡುಗ ಇರಲಿಲ್ಲ. ಅಷ್ಟು ಖುಷಿಯಾಗಿದ್ದ ಹುಡುಗನ ಜೀವನದಲ್ಲಿ ಬಂದಿದ್ದೆ ಅಂತರ. ಅವರಿಬ್ಬರ ಮಧ್ಯೆ ಎಷ್ಟು ಪ್ರೀತಿ ಇತ್ತು ಅಂದರೆ ಆ ದೇವ್ರಿಗೂ ಅಸೂಯೆ ಆಗೋಯ್ತೇನೋ. ಅವನ ಜೀವನದಿಂದ ಅಂತರ ಇದ್ದಕ್ಕಿದ್ದಾಗೆ ಹೊರಟೋದ್ಲು. ಅವಳು ಹಾಗೆ ಹೋದ್ಮೇಲೇನೆ ನಮ್ಮ ರಾಮ್ ಹಿಟ್ಲರಾಗಿ ಬದಲಾಗ್ಬಿಟ್ಟ. ತುಂಬ ನಿಷ್ಠುರವಾಗಿ ನಡ್ಕೊಳಕ್ಕೆ ಶುರು ಮಾಡ್ದ. ಹೂವಿನ ಥರ ಇದ್ದಿದ್ದು ನನ್ನ ಮಗ ಕಲ್ ಥರ ಆಗೋದಕ್ಕೆ ಕಾರಣ ಯಾರು? ಅಂತರ ತಾನೆ. ಅವಳು ನನ್ನ ಬಿಟ್ಟು ಹೋಗದೆ ಇದ್ದಿದ್ರೆ ನನ್ನ ಮಗ ಹೂವಿನ ಥರನೇ ಇರ್ತಿದ್ದ. ಆದರೆ ಆಗೋದೆಲ್ಲ ಒಳ್ಳೇದಕ್ಕೇನೋ ಥರ ಅವನ ಜೀವನದಲ್ಲಿ ಲೀಲಾ ಬಂದ್ಲು. ಅವಳಿಂದಾನೆ ನನ್ನ ಮಗ ಮತ್ತೆ ಮೊದಲಿನ ಥರ ಆಗ್ತಾನೇನೋ ನಂಬಿಕೆ ಹುಟ್ಟಿದ್ದು, ಕನಸು ಹುಟ್ಟಿದ್ದು. ಅವಳು ಬಂದಮೇಲೆ ನಮ್ಮ ಮನೆ ಬಣ್ಣನೇ ಬದಲಾಗೋಯ್ತು. ಈ ಮನೆಗೂ ಒಳ್ಳೆ ಭವಿಷ್ಯ ಇದೆ ಅಂತ ತೋರಿಸ್ದವಳು ಲೀಲಾ. ಅಂಥ ಹುಡುಗಿ ನನಗೆ ಸೊಸೆ ಆಗಬೇಕೋ ಅಥವಾ ನನ್ನ ಮಗನ ಮನಸ್ಸನ್ನು ಕಲ್ಲು ಮಾಡಿದ ಅಂತರ ಈ ಮನೆ ಸೊಸೆ ಆಗಬೇಕೋ? ನೀವೇ ಹೇಳಿ ಬೀಗ್ರೆ. ಇಷ್ಟೆಲ್ಲ ನಡೆದಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲಮ್ಮ. ನಿಜವಾಗ್ಲೂ ನೋವು ಅನುಭವಿಸಿದವ್ರಿಗೆ ಮಾತ್ರ ಅದರ ಆಳ ಅಗಲ ಎಲ್ಲ ಗೊತ್ತಿರೋದು. ನಾವು ಸುಮ್ಮನೆ ಮಾತಾಡ್ಬೋದು ಅಷ್ಟೇ. ನೋವು ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ಅದ್ರ ಕಷ್ಟ. ಬೀಗ್ರೆ, ಕಲ್ಲನ್ನ ನಂಬಿಕೆಯಿಂದ ದೇವರು ಅಂತ ಪೂಜೆ ಮಾಡ್ತೀವಿ. ಆದರೆ ಕಲ್ಲು ಮನ್ಸಿರೋರು ದೇವರಾಗಿ ಬಂದ್ರೂ ಅವ್ರನ್ನ ಹತ್ರಕ್ಕೂ ಬಿಟ್ಕೊಳ್ಳೋದಿಲ್ಲ. ನನ್ನ ಪ್ರಕಾರ ಅಂತರಾಗೆ ಕಲ್ಲು ಮನಸ್ಸು. ಇದಕ್ಕೂ ಮೀರಿ ಇನ್ನೇನು ಹೇಳಕ್ಕಾಗಲ್ಲ. ನನಗೆ ಅರ್ಥ ಆಗುತ್ತಮ್ಮ, ನೀವೇನು ನೊಂದ್ಕೋಬೇಡಿ. ನಮ್ಮ ಲೀಲಾ ಇದ್ದಾಳಲ್ಲ, ಎಜೆ ಸರ್ನ ಮತ್ತೆ ರಾಮ್ ಆಗಿ ಮಾಡೇ ಮಾಡ್ತಾಳೆ. ಹಾ, ಆದ್ರೆ ಅಷ್ಟರಲ್ಲಿ ಅವರಿಬ್ಬರ ಮಧ್ಯೆ ಯಾರೂ ಬರಬಾರ್ದು ಅಷ್ಟೇ. ಬರ್ತಾರಮ್ಮ, ನಮ್ಮ ಸುತ್ತಮುತ್ತ ಇರೋರೇ ಬರ್ತಾರೆ. ಆದ್ರೆ ನಮ್ಮ ಲೀಲನ್ಗೆ ಅವ್ರನ್ನೆಲ್ಲ ದಾಟಿ ಹೋಗೋ ಶಕ್ತಿ ಇದೆ. ಅದಕ್ಕೆ ನಾವು ಹೆಚ್ಚಿಗೆ ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಒಂದು ಸ್ವಲ್ಪ ತಲೆ ಕೆಡಿಸ್ಕೋತೀವಿ. ಅದು ಅಲ್ಲದೆ ನಾಳೆ ಲೀಲಾ ಬರ್ತ್ಡೇ, ಅಲ್ಲಿಗೆ ಹೋಗೋಣ ಅಂತ ಚುಕ್ಕಿ ಹೇಳಿದ್ಲು. ನಾನೇ ಬೇಡ ಅಂದೆ. ಅವರಿಬ್ರು ಒಟ್ಟಿಗೆ ಇರೋ ಕಾಲ ಎಜೆ ಸರ್ ಏನು ಪ್ಲಾನ್ ಮಾಡಿರ್ತಾರ ಏನೋ, ಅದಕ್ಕೆ ಬರೋದು ಬೇಡ ಅನ್ಕೊಂಡ್ವಿ. ಇನ್ನೊಂದಿನ ಖಂಡಿತ ಬನ್ನಿ, ಬರ್ದೇ ಇದ್ಬಿಡ್ಬೇಡಿ. ನಾಳೆ ನನ್ನ ಮಗ ಲೀಲಾಗೋಸ್ಕರ ಏನೇನೆಲ್ಲ ಮಾಡ್ತಾನೆ ಅಂತ ನೋಡ್ತಾ ಇರಿ. ನಾನು ನಿಮ್ಗೆ ಆಗಾಗ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಆಯ್ತಾ? ಸರಿನಮ್ಮ, ಒಳ್ಳೇದಾಗ್ಲಿ. ಆಯ್ತಪ್ಪ. ಪ್ರಾರ್ಥನಾ, ಇನ್ನೊಂದು ಚಿಕ್ಕ ಬಾಂಬ್ ಇದೆ, ಆದರೆ ಆ ಬಾಂಬು ದೊಡ್ಡದಾಗಿ ಸೌಂಡ್ ಮಾಡುತ್ತೆ. ಇವಾಗ ಆ ಬಾಂಬ್ ಬ್ಲಾಸ್ಟ್ ಮಾಡೋ ಸಮಯ. ಎಷ್ಟು ಕ್ಯೂಟ್ ಆಗಿದೆ ಈ ಜೋಡಿ. ಬರೀ ಕ್ಯೂಟ್ ಅಷ್ಟೇ ಅಲ್ಲ, ಸ್ವೀಟ್ ಆಗೂ ಇದೆ. ಜೋಡಿ ಸ್ವರ್ಗದಲ್ಲಿ ನಿಶ್ಚಯ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನನ್ನ ಪ್ರಕಾರ ನನ್ನ ಗಂಡನ ಜೋಡಿ ನನ್ನ ಗಂಡನ ಎದೆ ಮೇಲೆ ನಿಶ್ಚಯ ಆಗಿರ್ಬೇಕು. ಯಾಕೆ ಅಂದ್ರೆ ನನ್ನ ಪಾಲಿಗೆ ನನ್ನ ಗಂಡನ ಎದೆನೇ ನಂಗೆ ಸ್ವರ್ಗ. ಅವಲಿಲ್ಲ ಏನು ಕವಿಯತ್ರಿ ಆಗ್ತಾ ಇದೆಯಾ? ಇರ್ಲಿ ಇರ್ಲಿ, ಕವನ ಎಲ್ಲ ಆಮೇಲೆ ಬರಿ. ಇವಾಗ ಸದ್ಯಕ್ಕೆ ಒಂದು ಒಳ್ಳೆ ಥ್ರಿಲ್ಲರ್ ಸ್ಟೋರಿ ಬರೆಯೋಣ. ಎಸ್.